after he was crucified, ಆತನು ಸಿಲುಬೆಗೆ ಹೋಗೋದಕ್ಕಿಂತ ಮುಂಚೆ ನಂತರ then he have to put the fire. Luke 12:50 says, ಲೂಕನು ಬರೆದ ಸುವಾರ್ತೆ 12ನೇ ಅಧ್ಯಾಯ 50ನೇ ವಾಕ್ಯ ಹೇಳ್ತಿದೆ, ஆகிலும் நான் முழுக வேண்டிய ஒரு ஸ்தானம் உண்டு, ನನಗೆ ಎಷ್ಟೋ ಸಂತೋಷ, ಆದರೆ ನಾನು ಹೊಂದತಕ್ಕ ದೀಕ್ಷಾ ಸ್ನಾನ ಒಂದುಂಟು, அது முடியும் அளவும் நான் எவ்வளவோ நெருக்கப்படுகிறேன். ಅದು ನೆರವೇರುವ ತನಕ ನಾನು ಎಷ್ಟೋ ಬಿಕ್ಕಟ್ಟಿನಲ್ಲಿದ್ದೇನೆ. ಎಸ್, Jesus came this world, ಯೇಸು ಈ ಲೋಕಕ್ಕೆ ಬಂದಾಗ he came for many purpose. ಅನೇಕ ಉದ್ದೇಶಗಳು ಇಟ್ಟುಕೊಂಡು ಆತನು ಈ ಲೋಕಕ್ಕೆ ಬಂದನು. அவர் இந்த உலகத்துல வரும்போது ಅನೇಕ ಕಾರ್ಯಗಳು செய்யும்படி வந்தார். ಆತನು ಈ ಲೋಕಕ್ಕೆ ಬರುವುದಕ್ಕಿಂತ ಮುಂಚೆ ಅನೇಕ ಕಾರ್ಯಗಳನ್ನು ಆತನು ಮಾಡಿ ಬಂದನು. He came to destroy the work of Satan. ಆತನು ಈ ಲೋಕದಲ್ಲಿ ಸೈತಾನನ ಕಾರ್ಯಗಳನ್ನು ನಾಶ ಮಾಡುವುದಕ್ಕಾಗಿ ಬಂದನು. He came this world blind people. ಆತನು ಈ ಲೋಕದಲ್ಲಿ ಬಂದದ್ದು ಅನೇಕ ಕುರುಡರಿಗೆ ಕಣ್ಣು ಕೊಡುವುದಕ್ಕಾಗಿ ಬಂದನು. He came to this world to heal the disability people, handicapped peoples. ಆತನ ಈ ಲೋಕಕ್ಕೆ ಬಂದದ್ದು ಕುಂಟರನ್ನ ಎದ್ದು ನಡೆದಾಡುವಂತೆ ಮಾಡಲು ಆತನ ಲೋಕಕ್ಕೆ ಬಂದನು. Jesus came this world to forgive the sins. ಆತನ ಈ ಲೋಕಕ್ಕೆ ಬಂದಿದ್ದು ಪಾಪಿಗಳನ್ನ ಕ್ಷಮಿಸುವುದಕ್ಕಾಗಿ, ಪಾಪಗಳನ್ನ ಆತನು ಅಳಿಸುವುದಕ್ಕಾಗಿ ಈ ಲೋಕಕ್ಕೆ ಬಂದನು. Like this, there is many purpose that he came to this world. ಹೀಗೆ ಅನೇಕ ಉದ್ದೇಶಗಳು ಇಟ್ಟುಕೊಂಡು ಆತನ ಈ ಲೋಕಕ್ಕೆ ಬಂದನು. Also he came this world to put the fire in this world. ಅಷ್ಟು ಮಾತ್ರವಲ್ಲ, ಆತನು ಈ ಭೂಮಿ ಮೇಲೆ ಬೆಂಕಿಯನ್ನು ಹಾಕ್ಲಿಕ್ಕೂ ಕೂಡ ಆತನ ಈ ಲೋಕಕ್ಕೆ ಬಂದನು. Fire refers Holy Spirit. ಫೈರ್ ಅಂದ್ರೆ ಬೆಂಕಿ ಅಂದ್ರೆ ಪವಿತ್ರಾತ್ಮನು.